ಇವ್ರು ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ ಅನ್ಸುತ್ತೆ. ರಿಷಾ ಹೇಳಿ ಬೆಂಗಳೂರು ಇನ್ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಿನ ಮೂವಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇದು ನನ್ನ 2ನೇ ಮೂವಿ. ಅಂದ್ರೆ ನಾನ್ ಸೈನ್ ಮಾಡಿದಾಗ 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದಂತ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ರು, ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದ್ರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಅಂದ್ರೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿದ್ರಿಂದ ನನಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ್ದ ಕ್ಯಾರೆಕ್ಟರ್ನ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು 4-5 ಸಿನಿಮಾಗಳು ಮಾಡಿದೀನಿ, ಅದ್ ಯಾವ್ದು ಕೂಡ ಒಂದಲ್ಲದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನ್ ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು 10 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡ್ಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ ಮುಚ್ಕೊಂಡು ಮೇ ಬಿ ನಾನು ವರ್ಕ್ಶಾಪ್ ಏನು ಮಾಡಿರ್ಲಿಲ್ಲ ಸರ್. ಇವತ್ತಿಗೂ ನಾನು ಕೊಡ್ತೀನಿ, ಯಾವ್ದಾದ್ರು ವರ್ಕ್ಶಾಪ್ ಇದ್ರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದ್ರೆ ನನ್ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ, ಸೊ ಏನು ಹೇಳ್ದೇನೆ 1 ಮಿನಿಟ್ ಅಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರಿಲಿ ಸರ್ವೈವ್ ಇರ್ತಿರ್ಲಿಲ್ವಾ ಅಂತ ಒಂದು ಯಾವಾಗ್ಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದ್ರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯ್ತು, ತುಂಬಾ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನು ಕಣ್ ಮುಚ್ಕೊಂಡು ನಾನು ಇಲ್ಲ ಅಂತ ಹೇಳಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್ ಅಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾನೇ ಖುಷಿ ಇದೆ. ಯಾವುದೇ ಏನೇ ಸ್ಕ್ರಿಪ್ಟ್ ಇರ್ಲಿ ಅವ್ರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡ್ಬೇಕಾದ್ರೆ ಅವರಿಂದ ಕಲ್ತಿದ್ದು ನಂಗೆ ತುಂಬಾ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವ್ರು ಹೋಗಿ ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ್ಲಿ ಅದೆಲ್ಲ ಇನ್ಸ್ಪಿರೇಷನ್. ಅಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬಾ ಜನ ಜೊತೆ ಕೆಲಸ ಮಾಡಿದೀನಿ. ಬಾಲರಾಜವಾಡಿ ಸರ್ ಆಗ್ಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿಗೂ ನನ್ಗೆ ಏನೇ ಸ್ಕ್ರಿಪ್ಟ್ ಅಲ್ಲಾಗ್ಲಿ ಯಾವುದೇ ಬೇರೆ ಸಿನಿಮಾಗಳಲ್ಲಾದ್ರೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಕ್ ಆಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು, ಸರ್ 24 hours ಕಾಲ್ ಶೀಟ್ ನನ್ನ ಬಗ್ಗೆನೆ ಮಾತಾಡಿದ್ದು. ಆಲ್ಮೋಸ್ಟ್ ನಾನು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದೀನಿ. ನಾನು ಅವಾಗ ಹೇಳ್ತಾ ಇದ್ದೆ, ಸರ್ 24 hours ಮಾಡ್ತಾ ಇದ್ದೀರಾ 24 hours ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರ್ ಅಲ್ಲಿ ತುಂಬಾ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸದೇ ಇರ್ಬೋದು ಕೂಡ, ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನನ್ ಸ್ವಲ್ಪ ಕಾಣಿಸಿ ಅಂತ. ಬಟ್ ಆನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬಾ ವಿಭಿನ್ನವಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಇವತ್ತಿನ ಜನರೇಷನ್ ಅಲ್ಲಿ ನಮ್ನ ಅವೇರ್ನೆಸ್ ಏನಿದೆ ಸೋಷಿಯಲ್ ಅಥವಾ ಈಗ ಏನಂತ ಹೇಳ್ಬೇಕಂದ್ರೆ ಯೂತ್ಸ್ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗ್ಬೇಕು ನಮಗ್ ನಾವು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟದಕ್ಕೆ. ನಮಸ್ಕಾರಗಳು. ಹಾಗೆ ನಮ್ಮ ಅತಿಥಿಗಳಾದ ಲಹರಿ ವೇಲು ಸರ್, ಚೇತನ್ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಇದೊಂದು ಬ್ಯೂಟಿಫುಲ್ ಕಂಟೆಂಟ್, ನೀವೆಲ್ಲರೂ ನೋಡಿದ್ದೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ. ಕಂಟೆಂಟ್ ಅಲ್ಲಿ ನೀವು ನೋಡ್ದಂಗೆ ಟ್ರೈಲರ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ. ಬೆಂಗಳೂರಿನ ಹೆಸರು ಹೇಳಿದಾಗೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮೇಜರ್ ಸಿಟೀಸ್ ಅಲ್ಲಿ ಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಅಥವಾ ಯಂಗ್ಸ್ಟರ್ಸ್ಗಳಿಗೆ ಒಂದು ಅವೇರ್ನೆಸ್, ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇದೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳು ನಮ್ಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇರುತ್ತೆ. ಅದೊಂದನ್ನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಇದು. ತುಂಬಾ ಪ್ಯಾಷನೇಟ್ ಇಟ್ಕೊಂಡು ತುಂಬಾ ಕನ್ಸುಗಳನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತುಂಬಾ ಚೆನ್ನಾಗಿ ಫಸ್ಟ್ ಸಿನಿಮಾದಲ್ಲೇ ಡೈರೆಕ್ಷನ್ ಮಾಡಿದ್ದಾರೆ. ನಿಮ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಟು ದಿಸ್ ಮೂವಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಕೂಡ ತುಂಬಾ ಪ್ಯಾಷನೇಟ್. ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಷ್ಟೇ ಅಲ್ಲದೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಬಹಳ ಅದ್ಭುತವಾಗಿ. ನೀವು ಸೀನ್ಸ್ಗಳಲ್ಲಿ ಮೂವಿ ನೋಡಿದೀನಿ ನಾನು, ಸೀನ್ಸ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಬ್ಯೂಟಿಫುಲ್ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಹಾಗೆ ನನ್ನ ಕೋಸ್ಟಾರ್ ಧರ್ಮ ಅವರು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ
ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಮೈ ವಂಡರ್ಫುಲ್ ಕೋಸ್ಟಾರ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ. ಇದು 3ನೇ ಸಿನಿಮಾ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ರಿಷಾ, ನಿಮ್ದು ಸೆಕೆಂಡ್ ಮೂವಿ, ಬಟ್ ಆತರ ಏನು ಅನ್ಸಲ್ಲ, ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಂಡ್ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಸಿನಿಮಾದಲ್ಲಿ. ಶಶಿಕುಮಾರ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ DOP ನವೀನ್ ಸರ್ ಎಲ್ಲಾ ಸೀನ್ಸ್ ಗಳು ಬಹಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, RR ತುಂಬಾ ಚೆನ್ನಾಗಿದೆ. ಸೊ ಐ ಹೋಪ್ ನೀವೆಲ್ಲರೂ ಇದೇ ತಿಂಗಳು 17ನೇ ತಾರೀಕು ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾನ ನೋಡಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ಖಂಡಿತ ಮುಖ್ಯ. ಬಿಕಾಸ್ ನೀವೆಷ್ಟು ಸಿನಿಮಾನ ಪ್ರೀತಿಸ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದೇ ತರ ನಾವು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಪ್ರೀತಿಯ ಆಶೀರ್ವಾದ ತುಂಬಾನೇ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. 17ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ನಯನ ಮನೋಹರ ಪ್ರೊಡ್ಯೂಸರು, ಥ್ಯಾಂಕ್ ಯು ಬಂದಿದ್ದಕ್ಕೆ. ಅಂಡ್ ಲಹರಿ ವೇಲು ಸರ್ ನಮ್ಮ ತಂದೆಯವರು ಐ ಥಿಂಕ್ ತುಂಬಾ ವರ್ಷದಿಂದ ಒಂದು ಪರಿಚಯ. ಹಾಗೂ ಚಿತ್ರಲೇಖ ಸಿನಿಮಾ ನಮ್ಮ ತಂದೆಯವ್ರದ್ದು ಮಂದಾಕಿನಿ ಸಾಂಗ್ ಇವತ್ತಿನವರೆಗೂ ತುಂಬಾ ಜನ ಇಷ್ಟಪಡ್ತಾರೆ. ಸೊ ಆ ಸಾಂಗು ನಮ್ಮ ತಂದೆಯವ್ರಿಗೆ ಒಂದು ದೊಡ್ಡ ಮೈಲಿಗಲ್ಲಾಗಂತ ಒಂದು ಸಾಂಗ್ ಅದು. ಸೊ ಇವತ್ತು ಅವ್ರ ಆಡಿಯೋ ಕಂಪನಿಯಲ್ಲೇನೆ ನನ್ನ ಸಿನಿಮಾನು ಬ್ಯಾಂಗ್ಳೂರಿನ ಸಿನಿಮಾನು ರಿಲೀಸ್ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಸರ್ ಹೇಳ್ದಂಗೆ ಅಲ್ಲಿ ಕೂತ ಒಂದು ಮಾತು ಹೇಳಿದ್ರು, ಒಂದು 16 ವರ್ಷ ಆಲ್ಮೋಸ್ಟ್ ನವಗ್ರಹ ಬಂದು 16-17 ವರ್ಷ ಒಂದು ಸತತವಾದ ಒಂದು ಪ್ರಯತ್ನ. ಐ ಥಿಂಕ್ ನಮ್ಮ ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಎಂಕರೇಜಿಂಗ್ ವರ್ಡ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಚೇತನ್ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅಂಡ್ ಲವ್ ಆಲ್ ಯರ್ ಸಾಂಗ್ಸ್ ಅಂಡ್ ಯರ್ ಪರ್ಫಾರ್ಮೆನ್ಸ್. ನಮ್ಮ ಸಿನಿಮಾಗೆ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀರಾ, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವೆಂಕಟೇಶ್ ಮೂರ್ತಿ ಸರ್, ಐ ಥಿಂಕ್ ಚಾಣಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಆಕ್ಷನ್ ಓರಿಯೆಂಟೆಡ್ ಅಂಡ್ ಸ್ವಲ್ಪ ಲವ್ ಕಮ್ ಆಕ್ಷನ್, ಬಟ್ ಒಂದು ಚೆನ್ನಾಗಿ ಮಾಡೋಣ, ಒಂದು ಬೇರೆ ತರಹದ ಏನಾದ್ರು ಒಂದು ಸಿನಿಮಾ ಪ್ಲಾನ್ ಮಾಡೋಣ ಅಂದಾಗ ನಮ್ಮ ಕಾರ್ತಿಕ್ ಸರ್ನ ಸಿಕ್ಕಿ, ಡೈರೆಕ್ಟರ್ ಕಾರ್ತಿಕ್ ಸರ್ನ ಸಿಕ್ಕಿ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಚಾಣಾಕ್ಷಲ್ಲಿ ಹಿಂದಿ ರೈಟ್ಸ್ ಆಗಿರ್ಬೋದು, ಕನ್ನಡ ರೈಟ್ಸ್, ಅದರಲ್ಲಿ ಒಂದು ಚೂರು ಏನೋ ಒಂದು ಬಂದಿತ್ತು, ಬಟ್ ಥಿಯೇಟರ್ ವೈಸ್ ಕಲೆಕ್ಷನ್ ಅಷ್ಟು ಅವ್ರಿಗೆ ಕೈ ಹಿಡಿಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮತ್ತೆ ಧೈರ್ಯ ಮಾಡಿ ನನ್ನ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಖಂಡಿತವಾಗ್ಲೂ ಐ ಥಿಂಕ್ ನೀವು ಈ ಸಿನಿಮಾ ಆಕ್ಟ್ ಮಾಡಿದ್ದೀರಾ, ಮೊದಲನೇ ಸಿನಿಮಾ ನೀವು ಮಾಡಿರೋದು. ಬಟ್ ನಾನು ನೋಡಿದಾಗ ಪ್ರೀಮಿಯರ್ ಶೋ ನೋಡಿದಾಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ. ಸರ್ ಎಲ್ಲ ಹೇಳ್ದಂಗೆ ನಿರ್ಮಾಪಕರು ಉಳಿಬೇಕು ಇವತ್ತು ಚಿತ್ರರಂಗ. ಯಾಕಂದ್ರೆ ನಾವೇನೇ ಆದ್ರೂ ಕಲಾವಿದ್ರು, ಬಟ್ ನೀವಿದ್ರೇನೆ ನಮಗೆ ಸಿನಿಮಾ, ಇಲ್ಲಾಂದ್ರೆ ಅದು ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಮನೆಯಿಂದ ದುಡ್ಡು ತಂದು ಬಂದು ಹಾಕಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ. ಸೊ ನಿಮ್ಮಂತವ್ರು ಖಂಡಿತವಾಗೂ ನಮಗೆ ಬೇಕು. ಅಂಡ್ ಡೆಫಿನೆಟ್ಲಿ ಕಾರ್ತಿಕ್ ಸರ್ ಒಂದು ಕಾರ್ಪೊರೇಟ್ ಲೈಫಿಗೆ ಗುಡ್ ಬೈ ಹೇಳಿ ಸಿನಿಮಾಗೆ ಬಂದಿದ್ದೀರಾ, ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಅವ್ರ ಇಡೀ ಟೀಮ್, ಆಲ್ ಕೋ ಡೈರೆಕ್ಟರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಐ ಥಿಂಕ್ ಪ್ರತಿಯೊಬ್ಬರನ್ನು ಐ ಥಿಂಕ್ ತುಂಬಾ ಪ್ಯಾಷನೇಟ್ ಆಗಿ ಒಂದು ಗೆಲುವು ಬೇಕು. ಯಾಕಂದ್ರೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಅದನ್ನ ಉಳಿಸ್ಕೊಬೇಕಂತ ಇದೆಯಲ್ಲ, ಅದು ನಿಮ್ಮಲ್ಲಿ ನೋಡಿದೆ. ಯಾಕಂದ್ರೆ ಕೆಲವೊಂದು ಏನಾಗ್ಬಿಡುತ್ತೆ, ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಹೇಳೋದೇ ಒಂದು ಬಡ್ಜೆಟ್, ಆಮೇಲೆ ಆಗದೇ ಒಂದು ಫೈಟ್ಸ್ ಆಗಿರ್ಬೋದು, ಎಲ್ಲ ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಐ ಥಿಂಕ್ ದೇ ಚೇಂಜ್ ಆಗ್ಬಿಡ್ತಾರೆ ಸುಮಾರು ಜನ ನೋಡಿದಾಗ. ಬಟ್ ನಿಮ್ಮಲ್ಲಿ ಅದು ನೋಡಿದೆ, ಎಲ್ಲೋ ಒಂದ್ ಕಡೆ ಜಾಸ್ತಿ ಆಗ್ತಿದೆ, ಬೇಡ ಕಮ್ಮಿ ಮಾಡೋಣ, ಪ್ರೊಡ್ಯೂಸರ್ಗೆ ಹೊರೆ ಆಗ್ಬಾರ್ದು, ಪ್ರೊಡ್ಯೂಸರ್ ಕೇಳ್ಬಿಟ್ಟೆ ಮಾಡೋಣ. ಯಾಕಂದ್ರೆ ಒಂದು ನೈಟ್ ಎಫೆಕ್ಟ್ ಫೈಟ್ ಐ ಥಿಂಕ್ 2 days ಡೇ ಅಂಡ್ ನೈಟ್ ಮಾಡಿದೀವಿ. ಸೊ ಅದಕ್ಕೆ ಡಬಲ್ ಕಾಲ್ ಶೀಟು ಐ ಥಿಂಕ್ ಆಗಿತ್ತು. ಸೊ ಆ ಟೈಮಲ್ಲಿ ನೀವು ಸರ್ ಪರ್ಮಿಷನ್ ತಗೊಂಡು ಮಾಡಿದಿರ, ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ನೀವು ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಆರ್ಟಿಸ್ಟ್ ಬಗ್ಗೆ ಆಗಿರ್ಬೋದು, ಪ್ರೊಡ್ಯೂಸರ್ ಬಗ್ಗೆ ಯೋಚನೆ ಮಾಡ್ತೀರಾ. ಐ ಥಿಂಕ್ ನಿಮ್ಗೊಂದು ಒಳ್ಳೆ ಫ್ಯೂಚರ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಜೊತೆಗೂ ಮಾಡೋಣ, ಚಾನ್ಸ್ ಕೊಡಿ ನೀವು ನೆಕ್ಸ್ಟ್ ಡೈರೆಕ್ಟ್ ಮಾಡಿದಾಗಲೂ. ಅಂಡ್ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಸಿನಿಮಾಗೆ ವೆಂಕಟೇಶ್ ಮೂರ್ತಿ ಸರ್ ಜೊತೆ ಐ ಥಿಂಕ್ ರಾಜೇಶ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು.